ಆ ಭೂಮಿಯಲ್ಲಿ ಬೆಳೆ ಬೆಳೆದಂಥ ಭೂಮಿ, ಅದಕ್ಕಿನ್ನ ದೇವರು ಯಾವುದು ಬೇಕು ನಮಗೆ? ಹೌದು ಗುರುಗಳೇ. ಇಲ್ಲಿ ರೈತ ಎಲ್ಲಿ ಸೋಲು ಆಗ್ತಾ ಇದ್ದಾನೆ, ಎಲ್ಲಿ ಸಾಲಕ್ಕೆ ಸಿಕ್ಕಾಕೋತಾ ಇದ್ದಾನೆ, ಎಲ್ಲಿ ಸಾಲಕ್ಕೆ ಹೋಗಿ ಇನ್ನೊಂದು ಕಡೆ ಬೇಡ್ತಾ ಇದ್ದಾನೆ, ಯಾಕೆ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾನೆ ಅಂದರೆ ಕಾರಣ ಆ ಭೂಮಿಗೆ ಅವನು ಔಷಧವನ್ನು ಸಿಂಪಡಿಸಿ ಆ ಭೂಮಿಯ ಶಕ್ತಿಯನ್ನು ನಾಶ ಮಾಡಿ ತಿನ್ನುವ ಆಹಾರದ ಬೆಳೆಗಳಿಗೆ ಅವನು ಶಕ್ತಿಯನ್ನು ಸಿಂಪಡಣೆ ಮಾಡಿ ಒಂದು ಕಡೆ ಭೂಮಿ ಸಾಯಿತು, ಒಂದು ಕಡೆ ಬೆಳೆ ಸಾಯಿತು. ಈ ಸತ್ತಂಥ ಬೆಳೆ, ಸತ್ತಂಥ ಭೂಮಿ ರೈತನಿಗೆ ಕಂಗಾಲನ್ನಾಗಿ ಮಾಡುತ್ತೆ. ಹೌದು. ಭಾರತ ದೇಶದಲ್ಲಿ ರೈತನಿಗೆ ಸಮಸ್ಯೆ ಯಾಕೆ ಅಂತ ಉತ್ತರ ಇದನ್ನು ಪ್ರತಿಯೊಬ್ಬರು ಬರೆದಿಟ್ಕೊಳ್ಳಿ. ಯಾವ ವಿಧಾನಸೌಧದಲ್ಲಿ ಯಾವ ವಿಧಾನಸಭೆಯಲ್ಲಿ ಕೂತ್ಕೊಂಡಿದ್ರ ಬಗ್ಗೆ ಯಾವನಾರು ಇಲ್ಲಿವರೆಗೂ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಯಾರೇ ರಾಜಕೀಯದ ವ್ಯಕ್ತಿ ಆಗಲಿ ರೈತನಿಗೆ ಸಮಸ್ಯೆ ಯಾಕೆ ಅಂತ ಯಾವನಾರು ಹೇಳೋಕ್ಕಾಗಿದೆಯಾ? ತಾಕತ್ತಿದೆಯಾ? ಹೇಳಿ ನೋಡೋಣ. ಯಾಕೆ ರೈತ ಸಮಸ್ಯೆಯಲ್ಲಿ ಬರ್ತಾ ಇದ್ದಾನೆ? ಯಾಕೆ ರೈತ ರೋಡಿಗೆ ಬರ್ತಾ ಇದ್ದಾನೆ? ಇದಕ್ಕೆ ಯಾರು ಹೊಣೆ? ಸರ್ಕಾರವೇ. ಯಾಕೆ? ಇದರ ಬಗ್ಗೆ ವಿದ್ಯಾ ಏನು ಗೊತ್ತಿಲ್ಲ ಸರ್ಕಾರದವರಿಗೆ. ರಾಜಕೀಯಕ್ಕೆ ಬರೋರಿಗೆ ಇದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ, ಸಂಸ್ಕಾರ ಗೊತ್ತಿಲ್ಲ ಅಂತ ನೇರವಾಗಿ ಹೇಳ್ತೀನಿ ನಾನು. ಯಾವುದೇ ರಾಜಕೀಯ ವ್ಯಕ್ತಿಗೆ ಸಂಸ್ಕಾರ ತಿಳಿದಿದೆಯಾ? ತಿಳಿದಿದ್ದರೆ ನಮ್ಮ ದೇಶ, ನಮ್ಮ ಕರ್ನಾಟಕ ಈ ಮಟ್ಟಕ್ಕೆ ಆಗ್ತಿರಲಿಲ್ಲ. ಒಂದು ನಿವೇಶನ ಹೇಗಿರಬೇಕು, ಅದರ ಪ್ರಮಾಣ ಹೇಗಿರಬೇಕು, ಯಾರಿಗಾರು ತಿಳಿದಿದ್ದೀರಿ ಅಂದರೆ ಕೂತ್ಕೊಂಡು ಸುಮ್ಮನೆ ಬರೀ ಮಗಳ್ತಿರ್ತೀವಿ, ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು, ಇದನ್ನು ನೋಡೋಕೆ ಒಂದು ನ್ಯೂಸು, ಇದಕ್ಕೊಂದು ಮಾಧ್ಯಮ ಅಂತ ಒಂದು ಸೃಷ್ಟಿ. ಹೀಗೆ ಅನುಭವಿಸ್ತಾ ಇದ್ದೀವಿ ಅಂದರೆ ನಾವು ನಿಜಕ್ಕೂ ಮನುಷ್ಯರಾಗಿದ್ದೀವ? ಅಪಾಯ ಅಪಾಯ. ಅದಕ್ಕೋಸ್ಕರವಾಗಿ ಇನ್ನು ಮುಂದಾದರೂ ರೈತ ಆದಷ್ಟು ಮಟ್ಟಕ್ಕೂ ಸ್ವಂತ ಗೊಬ್ಬರವನ್ನು ರೆಡಿ ಮಾಡಿ ಬೆಳೆಯನ್ನು ಬೆಳೆಯೋದಕ್ಕೆ ಪ್ರಯತ್ನ ಪಟ್ಟರೆ ನೀವೇ ಕೋಟಿವಂತರ್ರಿ, ನೀವೇ ದೇಶವನ್ನು ಕೊಂಡ್ಕೊಳ್ತೀನಿ ರೀ, ನೀವೇ ಒಬ್ಬ ದೊಡ್ಡ ರಾಜಕೀಯವನ್ನಾಗಿ ಮಾಡಿ ಇಡೀ ಮನೆಯನ್ನು ಸಮೃದ್ಧಿಯಾಗಿ ಬೆಳೆಸಬಲ್ರಿ. ಆ ಶಕ್ತಿಯನ್ನು ಕಳ್ಕೊಂಡಿದ್ದೀರಾ ಅಂದರೆ ನಿಮ್ಮ ಭೂಮಿಗೆ ಹಾಕುತ್ತಿರುವ ಗೊಬ್ಬರ, ರಾಸಾಯನಿಕ ಗೊಬ್ಬರ, ಭೂಮಿಯ ಶಾಪ ನಿಮಗೆ ತಡ್ತಾ ಇದೆ. ಅದು ನಿಮ್ಗೆ ಅರ್ಥ ಆಗಿಲ್ಲ. ಇದನ್ನು ಯಾರು ಹೇಳ್ತಾ ಇಲ್ಲ, ಹೇಳ್ತಿದ್ದೀನಿ ಕೇಳಿಸ್ಕೊಳ್ಳಿ. ಭೂಮಿಯ ಶಾಪ ಯಾರನ್ನೂ ಬಿಡಲ್ಲ. ಅಂದರೆ ಪಾಪ ನೀವು ಬೆಳೆ ಬೆಳಿಬೇಕಲ್ಲ, ಅದು ರಕ್ಷಣೆ ಮಾಡಬೇಕಲ್ಲ ಅಂತ ಪಾಪ ರಾಸಾಯನಿಕ ಬಳಸ್ತೀರಾ. ಆದರೆ ನೀವೆಲ್ಲಿ ತಗಲಾಕೊಂಡಿದ್ದೀರಾ? ಯಾರನ್ನೋ ಉದ್ಧಾರ ಮಾಡೋಕ್ಕೋಗಿ, ಯಾರನ್ನೋ ಬದುಕ್ಸೋಕ್ಕೋಗಿ ಹಣ ಸಂಪಾದನೆ ಮಾಡಬೇಕು ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಒಳ್ಳೆಯದಾಗಲಿ, ನಾವು ಏನು ಬೆಳಿತೀವಿ ಅದು ನಮ್ಮ ಕೈಗೆ ಸಿಗಲಿ ಅಂತ ಪ್ರಯತ್ನ ಮಾಡ್ತಕ್ಕಂಥ ವಿಚಾರದಲ್ಲಿ ರೈತ ಕಂಗಾಲಾಗಿರ್ತಕ್ಕಂಥದ್ದಕ್ಕೆ ಕಾರಣ ಭೂಮಿಗೆ ಯಾವ ಕಾರಣಕ್ಕೂ ಕ್ರಿಮಿನಾಶವಾಗ್ತಕ್ಕಂತಹ ಔಷಧಿಯನ್ನು ಬಳಸದೆ ಭೂಮಿಯನ್ನು ರಕ್ಷಣೆ ಮಾಡಿದಾಗ ಆ ಭೂಮಿ ನಿಮ್ಮನ್ನು ರಕ್ಷಣೆ ಮಾಡುತ್ತೆ. ಇಲ್ಲ ಅಂದರೆ ನಿಮ್ಗೆ 25 ಎಕರೆ ಜಮೀನಿದ್ರೂ ಕೂಡ ಇವತ್ತು ನಾನು ಸಾಕಷ್ಟು ನೋಡ್ತಾ ಇದ್ದೀನಿ, 60 ಎಕರೆ ಇದೆ ಅಂತಾರೆ, 120 ಎಕರೆ ಇದೆ ಅಂತ ನಮ್ಮ ಹತ್ರ ಬರ್ತಾರೆ. ನಿಜಕ್ಕೂ ಬೇಜಾರಾಗತ್ತೆ. 120 ಎಕರೆ ಜಮೀನಿದೆ, 10 ಗ್ರಾಮ್ ಚಿನ್ನ ಇಲ್ಲ ರೀ ಮನೇಲಿ. ಎಲ್ಲಿ ಹೋಗ್ತಾ ಇದೆ ಇದು? 120 ಗ್ರಾಮ್ ಜಮೀನಿದೆ, ಅಲ್ಲಿ 120 ಎಕರೆ ಜಮೀನಿದೆ, ಬೇಡ 10 ಎಕರೆ ಜಮೀನಿದೆ. ಅದ್ರಲ್ಲಿ ಕೊನೆಗೆ ಹೇಳ್ತಾನೆ, ಸ್ವಾಮಿ ನನಗೆ ಅರ್ಧ ಎಕರೆ ನೆಮ್ಮದಿಯಾಗಿದ್ದಾನೆ ಅಂತ. ಯಾಕೆ ಅಂದರೆ ಅದನ್ನು ನಾವು ದೇವರ ಥರ ಕಾಪಾಡಬೇಕು. ಗೊಬ್ಬರ ಹಾಕಬೇಕು, ಮೇಲ್ಗೊಬ್ಬರ ಹಾಕ್ತಕ್ಕಂಥದ್ದು, ಭೂಮಿಯನ್ನು ಚೆನ್ನಾಗಿ ಒಣಗಿಸ್ತಕ್ಕಂಥದ್ದು, ಉಳ್ತಕ್ಕಂಥದ್ದು. ಅದಕ್ಕೆ ಟ್ರ್ಯಾಕ್ಟರ್ ಬಂತು, ಅಲ್ಲಿ ಹೋಯಿತು. ಹಸುಗಳು ಕಾಲಲ್ಲಿ ಅದನ್ನು ದನಗಳಲ್ಲಿ ಎತ್ತುಗಳಿಂದ ಉಳಿಸ್ತಾ ಇದ್ರು, ಅದು ಸಗಣಿ ಹಾಕ್ತಿತ್ತು. ಎಷ್ಟು ಪವಿತ್ರವಾಗಿ ಫಲವತ್ತಾದ ಗೊಬ್ಬರ ಹಾಕ್ತಿತ್ತು ಏನಮ್ಮ. ಹೌದು. ಇವತ್ತು ನಾವು ಯಾವ ಮಟ್ಟಕ್ಕೆ ಹೋಗಿ ಮನೆ ಕಟ್ಟಬೇಕಾದ್ರೂ JCB ತಂದು ಧಮ್ ಅಂತ ಹೊಡಿತಿದ್ದು ಭೂಮಿಗೆ. ಅದೇ ಶಾಪ. ಮನೆ ಕಟ್ಟಿದವ್ರು ಯಾರು ಉದ್ಧಾರ ಆಗಲ್ಲ. ಯಾವ ಕಾರಣಕ್ಕೂ ಪಾಯವನ್ನು JCBಯಲ್ಲಿ ಯಾರು ತೆಗೆಸ್ತಾರೆ ಅವ್ರ ಮನೆಯಲ್ಲಿ ಹಾರ್ಟ್ ಅಟ್ಯಾಕ್ ಪೇಷಂಟ್ಸ್ ರೆಡಿ. ಬೇಗ ಮನೆ ಕಟ್ಬಿಟ್ಟು ಬೇಗ ಹೋಗ್ಬಿಡ್ಬೇಕು ಅಂತ ತೀರ್ಮಾನ ಏನಮ್ಮ. ಅಲ್ಲ ನಾನು ಹೇಳ್ತಿರೋದು, ಅವ್ರು ಬೇಗ ಹೋಗ್ಬೇಕು ಅಂತಲ್ಲ, ಗೊತ್ತಾಯ್ತು. ಬೇಗ ಮನೆ ಕಟ್ಟಬೇಕು ಅನ್ನೋರು ಬೇಗ ಹೊಟ್ಟೋಗ್ತಾರೆ. 6 ತಿಂಗಳಿಗೆ ಮನೆ ರೆಡಿ ರೀ. ಸಿಮೆಂಟ್ ಇಟ್ಟಿಗೆ, ಧೂಳು ಹಾಕು, ಕಟ್ಟು, ಮೇಲೆ ಕೋರ್ಸು, 4 ಫ್ಲೋರು, ಫಿನಿಶ್, 2 ಬಾಡಿಗೆ, 2 ಇವನಿಗೆ, ಜೀವನ ಎಲ್ಲ ಅನುಭವಿಸ್ತಾನೆ. ಆಗಲ್ಲ ರೀ ಸ್ವಾಮಿ. ಎತ್ತರವಾದ ಬಿಲ್ಡಿಂಗು ಯಾರು ಕಟ್ತಾರೆ ಅವ್ರ ಜೀವನದಲ್ಲಿ ಮಕ್ಕಳು, ಕುಟುಂಬ ಎಲ್ಲ ತುಂಬ ಕಷ್ಟಕ್ಕೆ ಸಿಕ್ಕಾಕೋತಾರೆ. ಇದು ಭೂಮಿಯಲ್ಲಿರ್ತಕ್ಕಂಥ ಸಮಸ್ಯೆನ ನಾವು ಎಷ್ಟು ಮಾಡ್ಕೋತಾ ಇದ್ದೀವಿ ನೀವು ಯೋಚನೆ ಮಾಡಿ. ಇವತ್ತು ಕೇರಳದಲ್ಲಿ ಅಲ್ಲಿ ಮುಳುಗ್ತಾ ಇದೆ, ಇಲ್ಲಿ ಮುಳುಗ್ತಾ ಇದೆ ಅಂದರೆ ನಾನು ಓಪನ್ ಮಾಡಿ ಹೇಳೋಕ್ಕಾಗಲ್ಲ. ಹೇಳಿದ್ರೆ ಬೇಜಾರಾಗತ್ತೆ, ಕೆಲವರು ಗಲಾಟೆ ಕೂಡ ಆಗತ್ತೆ. ಯಾಕೆ ಪದೇ ಪದೇ ಕೇರಳ ಸಮಸ್ಯೆ ಸಿಕ್ಕಾಕೊಳ್ತಾ ಇದೆ ಅಂದರೆ ನಾನು ಅದನ್ನು ರಾಜಕೀಯ ಲೆಕ್ಕದಲ್ಲಿ ಮಾತಾಡಬೇಕಾಗತ್ತೆ, ಮಾತಾಡಬಾರ್ದು, ಕಷ್ಟ ಆಗತ್ತೆ.
ಅದು ಬಿಟ್ಟರೆ ತಲಕಾವೇರಿ ಜಾಗಕ್ಕೆ ಹೋಗಿ ನೀವು ಕೊಡಗಿನ ಕಡೆ ಬನ್ನಿ, ಅಲ್ಲೂ ಭೂಮಿ ಕುಸಿತಾನೇ ಇರುತ್ತೆ. ಇದೆರಡಕ್ಕೂ ಕಾರಣ ನಾವು ಮಾಡುತ್ತಿರುವ ಅಪರಾಧ, ಭೂಮಿಗೆ ನಾವು ಮಾಡುತ್ತಿರುವ ದ್ರೋಹ, ಮೋಸ. ಇದರಿಂದ ಆಟೋಮೆಟಿಕ್ಕಾಗಿ ಭೂಮಿ ಕುಸಿಯುತ್ತೆ. ಪ್ರತಿಯೊಂದು ಪ್ರಪಂಚದಲ್ಲಿ ಹೇಳ್ತಾ ಇರ್ತಕ್ಕಂಥ ಯಾವುದೇ ವಿಷಯಕ್ಕೆ ಬನ್ನಿ, ಭೂಮಿಯನ್ನು ನಾಶ ಮಾಡಕ್ಕೆ ಹೊರಟಿದ್ದೀವಿ ನಾವು. ಅದಕ್ಕೆ ನಮಗೆ ಯಾವ ಕಾರಣಕ್ಕೂ ನೆಮ್ಮದಿ ಸಿಗ್ತಾ ಇಲ್ಲ ರೀ. ಅದಕ್ಕೋಸ್ಕರ ಕೂತ್ಕೊಂಡು ಶಾಸ್ತ್ರಾಳವ್ರು ಹೇಳ್ತಾರೆ, ಈಗ ಶನೇಶ್ವರ ಸ್ವಾಮಿ ಈ ವರ್ಷಕ್ಕೆ ಮಂತ್ರಿ ಆಗಿದ್ದಾರೆ, ಗುರು ಇಲ್ಲಿ ಬಂದು ರಾಜಧಾನಿ ಇದಾಗಿದ್ದಾರೆ, ಅದಕ್ಕೆಲ್ಲ ಪಲ್ಟಾಯಿಸ್ಕೊಂಡ್ಬಿಡುತ್ತೆ ಅಂತ ಕೂತ್ಕೊಂಡು ಶಾಸ್ತ್ರ ಹೇಳ್ತಾರೆ ಇವರು. ಅದೆಲ್ಲವೂ ಪಕ್ಕಕ್ಕಿಟ್ಟು ನಾವು ಮಾಡುತ್ತಿರ್ತಕ್ಕಂಥ ವಿಚಾರ ಯಾವುದು ಅಂದರೆ ಭೂಮಿಯನ್ನು ಪ್ರೀತಿಸಬೇಕು, ಗೌರವಿಸಬೇಕು. ಇದನ್ನು ಮಾಡಿದಾಗ ನಿಮ್ಮ ದೇಹಕ್ಕೆ, ನಿಮ್ಮ ಜೇಬಿಗೆ ಎರಡಕ್ಕೂ ದುಡ್ಡು ಬರುತ್ತೆ. ಏನಮ್ಮ? ಹೌದು ಗುರುಗಳೇ. ಭೂಮಿಯನ್ನು ಪ್ರೀತಿಸಿ, ಭೂಮಿಯನ್ನು ರಕ್ಷಿಸಿ, ಇದೆರಡು ಮಾಡ್ತಾ ಇಲ್ಲ ನಾವು. ಅದಕ್ಕೋಸ್ಕರವಾಗಿ ರೈತರಿಗೆ ಒಂದು ಸಮಸ್ಯೆಯನ್ನು ದೂರ ಮಾಡಬೇಕು ಅಂದರೆ ಪ್ರತಿಯೊಬ್ಬ ರೈತರು ಕೂತ್ಕೊಂಡು ನಿಜವಾಗ್ಲೂ ಪಾಪ ಟವಲ್ ಹಾಕ್ಕೊಂಡು ರೋಡಲ್ಲಿ ಕೂತ್ಕೊಂಡು ಅಡುಗೆ ಮಾಡಿಕೊಂಡು ಎಷ್ಟು ಹಿಂಸೆ ಪಡ್ತಿರ್ರಿ. ಏನಕ್ರೀ ಬೇಕು? ನಿಮ್ಮ ಹತ್ರ ಸರ್ಕಾರ ನಿಮ್ಮ ಮನೆ ಬಾಗಿಲಿಗೆ ಬರಬೇಕು, ನೀವು ಸರ್ಕಾರದ ಮನೆ ಬಾಗಿಲು ಹೋಗಬಾರ್ದು. ಈ ತಾಕತ್ತು ನೀವು ಬಳಸ್ಕೋಬೇಕು. ಸರ್ಕಾರ ನಿಮ್ಮ ಮನೆ ಬಳಿಗೆ ಬರಬೇಕು. ಹಾಗಿರಬೇಕಾದ್ರೆ ನಿಮ್ಮ ಭೂಮಿಯನ್ನು ರಕ್ಷಣೆ ಮಾಡಿ. ಎಲ್ಲರೂ ಬರ್ತಾರೆ, ನಿಮ್ಮ ಹತ್ರನೇ ಬಂದು ಕಾದ್ಕೊಳ್ತಾರೆ. ನೀವೇನು ಮಾಡ್ತಾರೆ? ಅವ್ರ ಹತ್ರಕ್ಕೆ ಹೋಗ್ತಾ ಇದ್ದೀರಾ, ಅವ್ರ ಹತ್ರಕ್ಕೆ ಹೋಗಿ ಹುಡ್ಕೊಂಡು ಹೋಗ್ತೀರಾ. ಯಾಕೆ ಬೇಕಿದು? ಮನುಷ್ಯ ಕೂತಲ್ಲೇ ಎಲ್ಲವನ್ನು ಪಡಿಬೇಕು ಅಂದರೆ ನಿಮ್ಮ ಭೂಮಿ ಎಷ್ಟರ ಮಟ್ಟಕ್ಕೆ ಫಲವತ್ತಾಗಿ ನೀವು ನೋಡ್ಕೋಬೇಕು ಅಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಮಕ್ಕಳನ್ನ ಓದ್ಸೋಕ್ಕೆ ಕಳಿಸ್ತೀರಾ, ನೀವು ಕೆಲಸದವ್ರಿಗೆ ಭೂಮಿ ಬಿಟ್ಬಿಟ್ಟು ನೀವೆಲ್ಲೋ ಇಲ್ಲಿ ಬಂದು ಸ್ಟ್ರೈಕ್ ಮಾಡೋಕ್ಕೆ ಬರ್ತೀರಾ. ಭೂಮಿ ಹೊಣಗತ್ತೆ. ಭೂಮಿ ಎಷ್ಟು ಹೊಣಗತ್ತೆ, ಭೂಮಿಯಲ್ಲಿ ಎಷ್ಟು ಕಳೆ ಬೆಳೆಯುತ್ತೆ, ಅಷ್ಟು ಜೀವನದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿಗೆ ನೀವೇ ಕಾರಣರಾಗಿರ್ತೀರ. ಅದಕ್ಕೆ ನೀವು ದೈವ ಸಂಭೂತರಾಗಿರ್ತಕ್ಕಂಥ ರೈತರಿಗೆ ಒಂದು ವಿಚಾರವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಭೂಮಿಯನ್ನು ರಕ್ಷಣೆ ಮಾಡಿ, ನಿಮ್ಮ ಭೂಮಿಯನ್ನು ನೀವೇ ಉಳಿಸ್ಕೊಳ್ಳಿ. 5 ಕುಂಟೆ ಇರಲಿ ಅದು, ಅದನ್ನು ರಕ್ಷಣೆ ಮಾಡಿ. ನಿಮ್ಮ ತಲತಲಾಂತರ ಕುಟುಂಬವನ್ನು ರಕ್ಷಣೆ ಮಾಡುತ್ತೆ. ಈಗ ಮುಂದೆ